ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಚಿತ್ತರಂಜನ್ ದಾಸ್. ಜವಾಹರಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಇದಕ್ಕಾಗಿ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸಿತು. ಪೂರ್ಣ ಸ್ವರಾಜ್. ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನು ಪ್ರಾರಂಭಿಸಿದವರು ಯಾರು? ಗಾಂಧೀಜಿ. ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಅಧಿವೇಶನ ನಡೆದ ಸ್ಥಳ ಲಕ್ನೋ. RIN ದಂಗೆ 1946 ಒಂದು ನೌಕಾ ಮುಷ್ಕರವಾಗಿತ್ತು. ಭಾರತ ರಾಷ್ಟ್ರ ಚಳವಳಿಯಲ್ಲಿ ಈ ಘಟನೆಗಳು ನಡೆದವು. ಅವುಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಸೂಚಿಸಿ. ಅಧಿಕಾರ ಹಸ್ತಾಂತರ ಮತ್ತು ಸ್ವಾತಂತ್ರ್ಯ, ಮುಸ್ಲಿಂ ಲೀಗಿನ ಸ್ಥಾಪನೆ, ಕಾಂಗ್ರೆಸ್ನ ನಾಗಪುರ ಅಧಿವೇಶನ, ಸಿಮ್ಲಾ ಸಮ್ಮೇಳನ. ಇಲ್ಲಿ ಮುಸ್ಲಿಂ ಲೀಗಿನ ಸ್ಥಾಪನೆ 1906ರಲ್ಲಾಗುತ್ತೆ. ಕಾಂಗ್ರೆಸ್ಸಿನ ನಾಗಪುರ ಅಧಿವೇಶನ 1920ರಲ್ಲಿ ನಡೆಯುತ್ತೆ. ಹಾಗೆ ಸಿಮ್ಲಾ ಸಮ್ಮೇಳನ 1945ರಲ್ಲಿ ನಡೆದಂಥ ಒಂದು ಘಟನೆ ಆಗಿರುತ್ತೆ. ಅಧಿಕಾರ ಹಸ್ತಾಂತರ ಮತ್ತು ಸ್ವಾತಂತ್ರ್ಯ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಹಾಗಾಗಿ ಆನ್ಸರ್ 2, 3, 4, 1 ಆಗಿರುತ್ತೆ. ನೆಕ್ಸ್ಟ್, ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಸೂಚ್ಯ ಉಲ್ಲೇಖ ಈ ಗ್ರಂಥದಲ್ಲಿದೆ. ಮಹಾಭಾರತದಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖ ಇದೆ. ಗಂಗರ ಮೊದಲನೇ ರಾಜಧಾನಿ ಕೋಲಾರ ಆಗಿರುತ್ತೆ. ತದನಂತರ ತಲಕಾಡಿಗೆ ಅವರು ತಮ್ಮ ರಾಜಧಾನಿಯನ್ನು ಬದಲಾವಣೆ ಮಾಡ್ಕೋತಾರೆ. ಆ ನಂತರದಲ್ಲಿ ಇನ್ನೂ 2 ರಾಜಧಾನಿಗಳಿರುತ್ತೆ ಗಂಗರದು. ಯಾವುದು? ಕೋಲಾರ, ತಲಕಾಡು ಮತ್ತು ಮಣ್ಣೇನು ಕೂಡ ಅವರ ರಾಜಧಾನಿ ಆಗಿರುತ್ತೆ. ಮತ್ತು ಇನ್ನೊಂದು ಕೂಡ ರಾಜಧಾನಿಯನ್ನು ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್, ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿದ ವಿಜಯನಗರದ ದೊರೆ ಯಾರಪ್ಪ ಅಂತಂದರೆ ಮೊದಲನೇ ಬುಕ್ಕರಾಯ. ಇಲ್ಲಿ ಕೃಷ್ಣದೇವರಾಯ ಒಂದು ಪ್ರಸಿದ್ಧವಾದ ಅರಸ ಆಗಿರ್ತಾರೆ. ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ ರಾಜರಲ್ಲಿ ಕೃಷ್ಣದೇವರಾಯ ಪ್ರಸಿದ್ಧ ಅರಸರಾಗಿರ್ತಾರೆ. ಮೊದಲನೇ ಬುಕ್ಕರಾಯರಿಗೆ ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿರುತ್ತೆ. ನೆಕ್ಸ್ಟ್, ನ್ಯೂರಿಜ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಇವನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟನು. ಅಚ್ಯುತರಾಯ ಎಂಬ ದೊರೆಯ ಒಂದು ಆಸ್ಥಾನಕ್ಕೆ ನ್ಯೂರಿಜ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಭೇಟಿ ಕೊಟ್ಟಿರ್ತಾನೆ. ಮಹಮ್ಮದ್ ಗವಾನರು ತನ್ನ ಪ್ರಸಿದ್ಧವಾದ ಮದ್ರಾಸವನ್ನು ಈ ಸ್ಥಳದಲ್ಲಿ ಕಟ್ಟಿರುವರು. ಬೀದರ್. ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ದೊರೆ ಚಿಕ್ಕದೇವರಾಜ ಒಡೆಯರ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಈ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು. ಮಂಗಳೂರು ಒಪ್ಪಂದ ಇದು ಯಾವಾಗ? 1780ರಿಂದ 84ರವರೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. 1780ರಿಂದ 82ರವರೆಗೆ ಹೈದರ್ ಅಲಿ ಅವರು ಇರ್ತಾರೆ. ನೆಕ್ಸ್ಟ್ 82ರಲ್ಲಿ ಹೈದರ್ ಅಲಿ ಮರಣ ಹೊಂದಿದ ನಂತರ ಟಿಪ್ಪು ಅದನ್ನು ಕಂಟಿನ್ಯೂ ಮಾಡ್ತಾರೆ ಆ ಯುದ್ಧನ, ಎರಡನೇ ಆಂಗ್ಲೋ ಮೈಸೂರು ಯುದ್ಧನ. ತದನಂತರದಲ್ಲಿ ಬ್ರಿಟಿಷರೊಂದಿಗೆ ಮಂಗಳೂರು ಒಪ್ಪಂದವನ್ನು 1784ರಲ್ಲಿ ಮಾಡಿಕೊಳ್ಳೋದ್ರ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯಗೊಳ್ಳುತ್ತೆ. ನೆಕ್ಸ್ಟ್, ಮದ್ರಾಸ್ ಒಪ್ಪಂದ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮಾಡಿಕೊಂಡ ಒಪ್ಪಂದ ಆಗಿರುತ್ತೆ. ಶ್ರೀರಂಗಪಟ್ಟಣ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮಾಡಿಕೊಂಡ ಒಪ್ಪಂದ ಆಗಿರುತ್ತೆ. ಹೀಗೆ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಮಾಹಿತಿಯನ್ನು ನಾವು ನೋಡ್ಬೋದು. ಹಾಗೆ ರಾಜ್ಯ ವಿಮಾ ಯೋಜನೆ ಇವರ ದಿವಾನಗಿರಿಯಲ್ಲಿ ಜಾರಿಗೆ ಬಂದಿತ್ತು. ಶೇಷಾದ್ರಯ್ಯರವರ ಕಾಲದಲ್ಲಿ ರಾಜ್ಯ ವಿಮಾ ಯೋಜನೆ ಜಾರಿಗೆ ಬರುತ್ತೆ. ಶೇಷಾದ್ರಯ್ಯ ಅವರು ಮೈಸೂರಿನ ದಿವಾನರಾಗಿ ಕೆಲಸ ಮಾಡಿರ್ತಾರೆ. ಸಿಂಧು ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಖನನವಾದ ಸ್ಥಳ ಹರಪ್ಪದಲ್ಲಿ ಮೊಟ್ಟ ಮೊದಲಿಗೆ ಸಿಂಧು ನಾಗರಿಕತೆಯ ಅವಶೇಷಗಳು ಕಂಡುಬರ್ತವೆ. ತದನಂತರದಲ್ಲಿ ಮಾಂಜದಾರೋ, ಕಾಲಿಬಂಗನ್, ಚಾನದಾರೋ ಅಲ್ಲೂ ಕೂಡ ಅವಶೇಷಗಳು ಸಿಗ್ತವೆ. ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖವಿದೆ? ಋಗ್ವೇದದ ಪುರುಷ ಸೂಕ್ತದಲ್ಲಿ ಜಾತಿ ವೇದದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ನೋಡಬಹುದು. ಬುದ್ಧನು ತನ್ನ ಮೊಟ್ಟ ಮೊದಲ ಧರ್ಮ ಪ್ರವಚನ ನಡೆಸಿದ ಸ್ಥಳ ಸಾರನಾಥದಲ್ಲಿ ಮೊದಲ ಪ್ರವಚನ ನಡೆಸ್ತಾರೆ. ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿ ಆಗಿತ್ತು? ದಕ್ಷಿಣ ಪ್ರಾಂತ್ಯದ ರಾಜಧಾನಿ ಸುವರ್ಣಗಿರಿ ಆಗಿರುತ್ತೆ.